ಭಾರತವನ್ನು ಕೆಣಕಿ ಸರ್ವನಾಶ ಆಗಿಬಿಡುತ್ತಾ ಪಾಕಿಸ್ತಾನ ಅಂಥೇಳಿ, ಪಾಕಿಸ್ತಾನಕ್ಕೆ ಇದು ಬೇಕಿರಲಿಲ್ಲ ಅಂಥೇಳಿ ಮೊದಲೇ ತಿನ್ನಕ್ಕೆ ಗತಿ ಇಲ್ಲ ಅಲ್ಲಿ. ಅದನ್ನು ಪಾಕಿಸ್ತಾನ ಅಂತಾದರೂ ಕರ್ಕೊಳ್ಳಿ, ಪಾಕಿಸ್ತಾನ ಅಂತಾದರೂ ಕರೀರಿ, ಗತಿಗೆಟ್ಟ ದೇಶ ಅಂತಾದರೂ ಕರೀರಿ, ಮತಿಗೆಟ್ಟ ದೇಶ ಅಂತಾದರೂ ಕರೀರಿ. ಇಡೀ ವಿಶ್ವದಲ್ಲಿ ದೇಶಕ್ಕೋಸ್ಕರ ಸೈನ್ಯ ಇರೋದು ನಾವು ನೋಡ್ತೀವಿ. ಈ ಪಾಕಿಸ್ತಾನ ಹಾಗಲ್ಲ. ಸೈನಿಕೋಸ್ಕರನೇ ಒಂದು ದೇಶ ಇರುವಂಥ ದೇಶ ಅದು. ಸೈನ್ಯದ್ದೇ ಎಲ್ಲ ಅಲ್ಲಿ. ಸೈನ್ಯ ಮಾಡ್ತಿರೋ ಕೆಲಸ ಏನು? ಸೈನಿಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಅಲ್ಲಿ ಸೈನಿಕರನ್ನು ತಯಾರು ಮಾಡಿಬಿಟ್ಟು ಭಯೋತ್ಪಾದಕರ ವೇಷವನ್ನು ಹಾಕಿ ಭಾರತದ ಮೇಲೆ ದಾಳಿ ಮಾಡೋದ್ರಲ್ಲೇ ಅವರ ಜೀವನದ ಪರಮಾನಂದ, ಪರಮ ಗುರಿ ಅದೊಂದೇ. ಏನು ಮಾಡೋ ಕೆಲಸ ಇಲ್ಲ. ಇಂಡಿಯಾದಲ್ಲಿ ಏನಾದರೂ ಕಿತಾಪತಿ ಮಾಡ್ತಾ ಇರೋಣ, ಕಾಶ್ಮೀರ ಕೊಟ್ಟುಬಿಡಲಿ. ಅಲ್ಲಪ್ಪ, ಪಾಕಿಸ್ತಾನವನ್ನೇ ಕೊಟ್ಟಿದ್ದೀವಿ, ಅದನ್ನೇ ಉತ್ತು ಬಿತ್ತು ಉದ್ಧಾರ ಮಾಡಿದ್ದೀರಾ ನೀವು. ಅದನ್ನು ಚೆನ್ನಾಗಿಟ್ಟಿದ್ರೆ ಹೌದಪ್ಪ, ಇನ್ನೂ ಅದ್ಭುತ ಮಾಡಿಬಿಡ್ತಾ ಇದ್ರು ಇವರು, ಅದಕ್ಕೆ ಕಾಶ್ಮೀರ ಕೇಳ್ತಾ ಇದ್ರೆ ಅಂತ ಏನೋ ಅನ್ಬಹುದಾಗಿತ್ತು. ನಿಮಗೆ ತಿನ್ನೋ ಗತಿ ಇಲ್ಲ, ಕಾಶ್ಮೀರವನ್ನೂ ಸೇರಿಸ್ಕೊಂಡು ಅವರು ಗತಿ ಇಲ್ಲದಾಗ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಅಂತ ಕೇಳಬೇಕಾಗತ್ತೆ ನಾವು. ನೋಡಿ, ಇಂಥ ಪಾಕಿಸ್ತಾನಕ್ಕೆ ಇವ್ರು ಯಾವಾಗಲೂ ಯುದ್ಧವನ್ನು ಶುರು ಮಾಡ್ಕೊಳ್ತಾ ಇರೋದು ಮಿಡ್ ನೈಟಲ್ಲಿ. ಎಲ್ಲ ಕತ್ತಲೆ ಆಗಬೇಕು ಇವರಿಗೆ. ಆಪರೇಷನ್ ಸಿಂಧೂರ್ಗೆ ಒಂದು ಕಡೆ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಪಾಕಿಸ್ತಾನದ 6 ಕಡೆಗಳಲ್ಲಿ ಭಾರತದ ಕ್ಷಿಪಣಿ ದಾಳಿ ನಡೆದಿದೆ. ಇಲ್ಲಿ ಪಾಕಿಸ್ತಾನದ ವಾಯುನೆಲೆಗಳನ್ನು ಭಾರತ ಅಲ್ಲೋಲ ಕಲ್ಲೋಲ ಮಾಡಿ ಹಾಕಿದೆ. ಭಾರತಕ್ಕೆ ಬಂದಂಥ ಪಾಕ್ನ ಡ್ರೋನ್ ಆಗಲಿ, ಮಿಸೈಲ್ಗಳಾಗಲಿ ಧ್ವಂಸವಾಗಿದೆ. ಡ್ರೋನ್ ನಿಮ್ಗೆ ಹೇಳ್ತೀನಿ ನಾನು, 400ಕ್ಕಿಂತ ಹೆಚ್ಚಿನ ಡ್ರೋನ್ಗಳನ್ನು ಭಾರತ ಹೊಡೆದು ಉರುಳಿಸಿದೆ. ರಾಜಸ್ಥಾನಕ್ಕೆ ಬಂದಂಥ ಪಾಕ್ನ ಮಿಸೈಲ್ ಫಿನಿಶ್ ಆಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಅವರು ಇದ್ದಾರೆ. ಅವರಿಂದ ನಾನು ಕೂಡ ಜಾಸ್ತಿ ಎಕ್ಸ್ಪ್ಲನೇಷನ್ ತೊಗೊಳ್ಳೋಣ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸುನಿಲ್, ಓವರ್ ನೈಟ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ನಿನ್ನೆ ನೈಟಿಂದ ನಾವು ಚೆಕ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದಾಗ ನಿಮ್ಮ ಪ್ರಕಾರ ಈ ವಾರ್ ಡೇ 3 ಮೂರನೇ ದಿನ ಕೂಡ ಇದು ಮುಂದುವರೆದಿದೆ, 4th ಡೇ ಕೂಡ ಕಡೆ ಹೋಗ್ತಾ ಇದ್ದೀವಿ ನಾವು. ಇವತ್ತಿನ ವಿಚಾರಕ್ಕೆ ಬಂದಾಗ ಈ ಪಾಕಿಸ್ತಾನ ಘಟನೆ ಒಂದು ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನೋಡಿ, ಪಾಕಿಸ್ತಾನಕ್ಕೆ ಮಿಡ್ ನೈಟ್ ಶಾಕನ್ನು ಕೊಟ್ಟಿರೋದು ಭಾರತದ ಕ್ಷಿಪಣಿಗಳ ಆರ್ಭಟ. ಇದಕ್ಕೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಇಲ್ಲಿ ಭಾರತದ ಕ್ಷಿಪಣಿಗಳು ಕಡಿಮೆ ಹಾವಳಿ ಮಾಡ್ತಾ ಇಲ್ಲ. ಅಲ್ಲಿ ನಮಗೆ ದೀಪಾವಳಿ ದೊಡ್ಡ ಸಂಭ್ರಮದಿಂದ ಆಚರಿಸ್ತೀವಲ್ಲ, ಪಾಕಿಸ್ತಾನದಲ್ಲೂ ಕೂಡ ಈ ಕ್ಷಿಪಣಿಗಳು ಅಂತ ಹಾವಳಿಯನ್ನು ಇಡ್ತಾ ಇದೆ. ಕತ್ತಲೆ ಆಗಿರುತ್ತಲ್ಲ, ಬೆಳಕು ಇದೆ ನೋಡ್ಕೊಳ್ಳಿ, ಬೆಳಕು ಬಂದಿದೆ ಜೋರಾಗಿ ಅಂತ ನೋಡ್ಕೊಳ್ಬಹುದು. ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತದ ಕಡೆಯಿಂದ ದಾಳಿಯಾಗಿದೆ. ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್, ಮುರೀದ್, ಶೂರ್ಕೋಟ್ ವಾಯುನೆಲೆಗಳು ಧ್ವಂಸವಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಇದನ್ನು ಭಾರತ ಸ್ಫೋಟಿಸಿ ಹಾಕಿದೆ. ಪಾಕಿಸ್ತಾನದ 6 ಕಡೆಗಳಲ್ಲಿ ಭಾರಿ ಸ್ಫೋಟ ಆಗಿದೆ. ನಾನು ನಿಮಗೆ ಘಟನೆ ಪ್ರಕಾರ, ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ ಇಲ್ಲಿ ಹೋಗ್ತಾ ಇದ್ದೀನಿ. ಒಂದು, ಇದು ಎಷ್ಟು ಇಂಪಾರ್ಟೆಂಟ್ ಇತ್ತು ಈ ವಾಯುನೆಲೆಗಳ ಮೇಲಿನ ದಾಳಿಯಾಗಲಿ, ಅವರ ಪ್ರಮುಖವಾಗಿರತಕ್ಕಂಥ ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಹಾಳು ಮಾಡೋದಾಗಲಿ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ ಹೇಳಿ. ಮೊದಲನೇದಾಗಿ ಈಗ ಫುಲ್ ಫ್ಲೆಜ್ ವಾರ್ ಅಂತೂ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ, ಯಾವುದೇ ಏರ್ ಬೇಸ್ನ ನಾವು ಅಟ್ಯಾಕ್ ಮಾಡಿ, ಯಾವುದೇ ಏರ್ ಬೇಸ್ನ ನಾವು ಧ್ವಂಸ ಮಾಡಿದ್ರೆ ಅದು ಒಂದು ರೀತಿಯಲ್ಲಿ ನಮಗದು ಬೆನಿಫಿಟ್ ಏನಿದೆ. ಆಲ್ದೋ ಒಂದು ಕಾನ್ಸೆಪ್ಟ್ ಇದೆ, ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅಂತ ಕರೀತಾರೆ, SEAD ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು. ಆ ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅನ್ನೋ ಟ್ಯಾಕ್ಟಿಕ್ನ ಇಂಡಿಯಾ ಈಗ ಎಂಪ್ಲಾಯ್ ಮಾಡಿದೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಸಿಸ್ಟಮ್ಯಾಟಿಕಲಿ ಫಸ್ಟ್ ಏರ್ ಡಿಫೆನ್ಸಲ್ಲಿ ಅವರ ಮಿಸೈಲ್ಸ್, ಯಾವ ರಡಾರಲ್ಲಿ ಅವರು ನಮ್ಮನ್ನು ಟ್ರ್ಯಾಕ್ ಮಾಡ್ತಿದ್ದಾರೆ ಅದು, ಇದು ಎಲ್ಲದನ್ನು ತಿಳ್ಕೊಂಡು ಎಲ್ಲಿಂದ ಅವ್ರ ಏರ್ಕ್ರಾಫ್ಟ್ಸ್ ಟೇಕ್ ಆಫ್ ಆಗ್ತಾ ಇದೆ. ಯಾಕಂದರೆ ಒಂದು ಫೈಟರ್ ಟೇಕ್ ಆಫ್ ಆಯಿತು ಅಂದರೆ ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಏರ್ ಡಿಫೆನ್ಸ್. ಅದು ಗೊತ್ತಿರಬೇಕು. ಅದು ಬರೀ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಅಂತಲ್ಲ. ಫೈಟರ್ ಜೆಟ್ಸ್ ಆರ್ ಪಾರ್ಟ್ ಆಫ್ ಏರ್ ಡಿಫೆನ್ಸ್. ಸೊ ಈ ಸಪ್ರೇಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅನ್ನೋ ಟ್ಯಾಕ್ಟಿಕ್ ಏನಿದೆ ಅದನ್ನು ಇಂಡಿಯನ್ ಏರ್ ಫೋರ್ಸ್ ಆಲ್ರೆಡಿ ಎಂಪ್ಲಾಯ್ ಮಾಡಿದೆ. ಎಂಪ್ಲಾಯ್ ಮಾಡಿ ಇದು ಏನು ನಡೆದಿದೆ ನಿನ್ನೆಯಿಂದ ಇವತ್ತಿಂದ. ಪಾಕಿಸ್ತಾನ ಈ ರೀತಿಲಿ ಒಂದು ಘಟನೆ ನಡೆದಾಗ ಸೈನಿಕರ ಮನೋಸ್ಥೈರ್ಯ ಏನಾಗಿರುತ್ತೆ ಅಂತ, ಶತ್ರು ರಾಷ್ಟ್ರದ ಸೈನಿಕರ ಮನೋಸ್ಥೈರ್ಯ ಏನೇ ಬೇಕು ಅಂದ್ರೆ ಏರ್ ಬೇಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಏರ್ ಬೇಸಿಂದ ಎಲ್ಲ ಲಾಂಚ್ ಆಗಬೇಕು. ನಮಗೇನೋ ವಿಕ್ರಾಂತ್ ಇದೆ, ನಾವೇನೋ ಮಾಡಬಹುದು, ಇಟ್ಸ್ ಡಿಫ್ರೆಂಟ್ ಥಿಂಗ್. ಪಾಕಿಸ್ತಾನಕ್ಕೆ ಏನಿದೆ ಆಲ್ಟರ್ನೇಟಿವ್ ಏನಿದೆ? ಈ ಥರದ ಏರ್ ಬೇಸ್ಗಳಿಗೆ ಹಾನಿ ಆದಾಗ, ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ಮೇ ಛಿದ್ರವಾದಾಗ ಏನು ಮಾಡುತ್ತೆ, ವಾಟ್ ನೆಕ್ಸ್ಟ್ ಅಂತ ಹೇಳಿ? ಅವರು ಹೈವೇಸಿಂದ ಟ್ರೈ ಮಾಡ್ಬೋದು. ಓಕೆ, ಬಟ್ ಅದನ್ನು ಎಷ್ಟು ಡ್ರಿಲ್ ಮಾಡಿದ್ದಾರೆ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಒಂದು. ಎರಡನೇದು, ಇವತ್ತಿನ ಇನ್ಫಾರ್ಮೇಶನ್ ಪ್ರಕಾರ ಇವತ್ತು ಕೂಡ 3 ಫೈಟರ್ ಜೆಟ್ಸ್ ಏನಿದೆ, ಫೈಟರ್ ಜೆಟ್ಸ್ ಇವತ್ತು ಕೂಡ ಬಿದ್ದಿದೆ. ಶ್ರೀನಗರ್ ಮೇಲೆ ಅವರು ಇವತ್ತು ಅಟ್ಯಾಕ್ ಮಾಡಕ್ಕೆ ಬಂದಿದ್ರು. 3 ಫೈಟರ್ ಜೆಟ್ಸ್ ಏನಾಗಿದೆ ಇವತ್ತು ನಮ್ಮ ಇಂಡಿಯನ್ ಏರ್ ಡಿಫೆನ್ಸ್ ಮತ್ತೆ ಇಂಡಿಯನ್ ಫೈಟರ್ಸ್ ಡಾಗ್ ಫೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಫೈಟರ್ ಟು ಫೈಟರ್ ಫೈಟ್ ಏನು ನಡೆಯುತ್ತೆ ಏರಲ್ಲಿ, ಅದನ್ನ ಡಾಗ್ ಫೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಡಾಗ್ ಫೈಟಲ್ಲಿ 3 ಫೈಟರ್ ಜೆಟ್ಸ್ ಪಾಕಿಸ್ತಾನದ್ದು ಇವತ್ತು ಕೂಡ ಇಂಡಿಯಾ ಉರುಳಿಸಿದೆ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂದಿದೆ. ಓನ್ಲಿ ದ ಟೈಮ್ ವಿಲ್ ಕನ್ಫರ್ಮ್ ದಟ್ ಈಸ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ಲಿ, ಇವತ್ತು ಅಲ್ಲಿಂದ ಅವರು ಬ್ರೊವಾಡೋ ಯಾವ ರೀತಿ ಎಷ್ಟು ಅವರು ಜನಕ್ಕೆ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾವೇನೋ ಮಾಡ್ತಿದ್ದೀವಿ ಅಂದರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದು ಏನು ಮಿಸೈಲ್ ಲಾಂಚ್ ಆಗ್ತಿದ್ರೆ
ವಿಡಿಯೋ ಮಾಡಿ ಅವರು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಿದ್ದಾರೆ. ಓಕೆ. ಆ ರೀತಿ ಮಾಡಿದ್ರು ಅಂದ್ರೆ ಲೊಕೇಶನ್ ಗೊತ್ತಾಗುತ್ತೆ. ಇಟ್ ವಿಲ್ ಬಿ ಅನ್ ಈಸಿಯರ್ ಟಾರ್ಗೆಟ್. ಓಕೆ. ಅದನ್ನ ಕೂಡ ಟಾರ್ಗೆಟ್ ಮಾಡಿದೆ ಇಂಡಿಯನ್ ಏರ್ಫೋರ್ಸ್. ಓಕೆ. ಅದನ್ನ ಕೂಡ ಟಾರ್ಗೆಟ್ ಮಾಡಿದೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಸ್, ಆಂಟಿ ಮಿಸೈಲ್ ಸಿಸ್ಟಮ್ಸ್, ಅದೆಲ್ಲದನ್ನು ಹೊಡೆದು ಉರುಳಿಸಿದೆ. ಅದರ ಜೊತೆಯಲ್ಲಿ ಮಿಸೈಲ್ ಬಿದ್ದಿರೋದಲ್ಲಿ ಮಿಸೈಲ್ ಬಿದ್ದಿರತಕ್ಕಂಥ ದೃಶ್ಯ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣುತ್ತೆ ನಮ್ಗೆ. ಹೌದು. ಓಕೆ. ಎಸ್. ಸೊ ಇದು ಏನಿದೆ, ಇದು ಎಲ್ಲಾನು ಈಗ ಇದು ನಮ್ಮ ಮಿಸೈಲ್ ಇಲ್ಲಿ ಏನಿದೆ, ಇದು ಅನ್ಎಕ್ಸ್ಪ್ಲೋಡೆಡ್ ಮಿಸೈಲ್ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಪಾಸಿಬಿಲಿಟಿ ಇರುತ್ತೆ ಎಲ್ಲ ಬಿದ್ದ ಮಿಸೈಲ್ಗಳೆಲ್ಲ ಸಿಡಿಲೇಬೇಕಂತಿಲ್ಲ. ಹಿಸ್ಟ್ರಿಲಿ ಕೆಲವೊಂದು ಇನ್ಸ್ಟೆನ್ಸಸ್ ನಡೆದಿದೆ ಈ ರೀತಿ ಮಿಸೈಲ್ಸ್ ಬಿದ್ದಿದೆ ಅಂತ ಹೇಳಿದ್ರೆ. ಸೆಕೆಂಡ್ ವರ್ಲ್ಡ್ ವಾರ್ ಕಾಲದ ಬಾಂಬ್ಗಳು ಕೂಡ ಇನ್ನು ಮೊನ್ನೆ ಡಿಫ್ಯೂಸ್ ಮಾಡಿದ್ದಾರೆ ಕೆಲವನ್ನ. ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು ಸಿಯಾಚಿನಲ್ಲಿ ಇದ್ದಾಗ 1984-85, ಯಾಕಂದ್ರೆ 2001 ಆದ್ಮೇಲೆ ಅಲ್ಲಿ ಯಾವುದೇ ಒಂದು ರೌಂಡ್ ಫೈರ್ ಆಗಿಲ್ಲ. ನಮ್ಮ ಪೋಸ್ಟ್ಗಳ ಹತ್ರ ಈ ಸ್ಮಾಲ್ ಆರ್ಮ್ ಅಂತ ಹೇಳಿದ್ರೆ ಈ ನಮ್ಮ 5.56 mm ರೈಫಲ್ ಫೈರ್ ಆಗಲಿ ಇಲ್ಲ ಮೀಡಿಯಂ ಮಷಿನ್ ಗನ್ ಫೈರಿಂಗ್ ಆದಾಗ ರೌಂಡ್ಸ್ ಇದೆಯಲ್ಲ, ಅನ್ಎಕ್ಸ್ಪ್ಲೋಡೆಡ್ ಮಿಸೈಲ್, ಇದು ಅಮ್ಯುನಿಷನ್ ಇವತ್ತಿಗೂ ಅಲ್ಲೇ ಬಿದ್ದಿದೆ, ನಾನು ನೋಡಿದ್ದೀನಿ. ಆಲ್ದೋ ಅದು ದೇ ಆರ್ ನಾಟ್ ಡೇಂಜರಸ್. ಸೊ ಅದೆಲ್ಲಾನು ಅಲ್ಲಿ ಬಿದ್ದಿದೆ. ಸೊ ಇಟ್ಸ್ ಎ ಪಾಸಿಬಿಲಿಟಿ. ಅದರಿಂದನೂ ಜನ ಹುಷಾರಾಗಿರಬೇಕು, ಅದನ್ನ ಹುಷಾರಾಗಿ ಡಿಫ್ಯೂಸ್ ಮಾಡಬೇಕು. ದಟ್ ಈಸ್ ಒನ್ ಪಾರ್ಟ್. ಸೊ ಒಳ್ಳೆ ಟ್ಯಾಕ್ಟಿಕ್ ಈಗ ಏನಿದೆ, ಸೀಡ್ ಅನ್ನೋದನ್ನ ಎಂಪ್ಲಾಯ್ ಮಾಡಿಬಿಟ್ಟು ಎನಿಮಿ ಏರ್ ಡಿಫೆನ್ಸಸ್ ಏನಿದೆ ದೇ ಹ್ಯಾವ್ ಬೀನ್ ಸಪ್ರೆಸ್ಡ್ ಕಂಪ್ಲೀಟ್ಲಿ. ಈಗ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿ ನಮಗೆ ಇದೆ, ಅಪ್ಪರ್ ಹ್ಯಾಂಡ್ ನಮಗೆ ಸಿಗುತ್ತೆ ಇವಾಗ ಅಂತ ಪೂರ್ತಿಯಾಗಿ ಆಲ್ರೆಡಿ ಸಿಕ್ಬಿಟ್ಟಿದೆ. ಈಗ ಹೋದ್ರೆ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ದೇ ಹ್ಯಾವ್ ನಥಿಂಗ್ ಟು ಫೈರ್.